ಬೆಂಗಳೂರಿನಲ್ಲಿ ನಡೆದಂಥ ದರೋಡೆ ಪ್ರಕರಣ ಸಾಲ್ವ್ ಆಯಿತು ಅಂದ್ಕೊಂಡ್ವಿ. 6.5 ಕೋಟಿಯಷ್ಟು ದುಡ್ಡು ಸಿಕ್ತು ಅಂದ್ಕೊಂಡ್ವಿ. ಯಾರೋ ಕಾನ್ಸ್ಟೇಬಲ್ ಇನ್ವಾಲ್ಡು ಡ್ಯಾಶು ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತೆಲ್ಲ ಬಂದಿತ್ತು ವಿವರ. ಬಟ್ ಈಗಷ್ಟೇ ಒಂದು ಮಾಹಿತಿ ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಹೇಳ್ತಿದಾರಂತೆ, ಇಲ್ಲ ನಮ್ಗೆ ಆ ಥರದ್ದು ಯಾವುದು ಕ್ಲಾರಿಟಿ ಇನ್ನೂ ಸಿಗ್ತಾ ಇಲ್ಲ. ಬಾಕ್ಸ್ಗಳು ಸಿಕ್ಕಿರೋದು ಉಂಟು, ಬಟ್ ಎಲ್ಲ ಖಾಲಿ ಇದ್ದಂಗೆವೆ ನಮಗೆ ಅಂತ ಹೇಳ್ತಿದಾರಂತೆ. ಹಾಗಾಗಿ ಸ್ವಲ್ಪ ಗೋಜಲಲ್ಲಿದೆ ಮಾಹಿತಿಗಳು. ವಿ ಹ್ಯಾವ್ ನೋ ಐಡಿಯಾ, ವಿ ಕೆನಾಟ್ ಕನ್ಫರ್ಮ್ ಇದು ಸಾಲ್ವ್ ಆಯಿತು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಥವಾ ರಾತ್ರಿ ವೇಳೆಗೆ ಅವ್ರೇನಾದ್ರು ಕೆಲವು ತಮ್ಮ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಅನೌನ್ಸ್ ಮಾಡಿದ್ರೆ ಗೊತ್ತಿಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಇದು. ಓಕೆ, ಮಾತಾಡಿದ್ದಾರೆ ಇಲ್ಲಿವರೆಗೆ ನಮಗೆ ಕೆಲವು ಲೀಡ್ ಸಿಕ್ಕಿದೆ. ನಿಮಗೆ ಕೂಡ ನಾನು ದೇವನಿಂದ ಹೇಳ್ತಾ ಇದ್ದೀನಿ, ಲೀಡ್ಸ್ ಕೆಲವು ಸಿಕ್ಕಿದೆ. ಬಟ್ ಕೆಲವು ಕಾರಣಕ್ಕೋಸ್ಕರ ನಮಗೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಆದರೂ ನಾವು ನಮ್ಮ ಟೀಮ್ಸ್ ಎಲ್ಲ ಕಡೆ ಇದ್ದಾರೆ. ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೋ ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತೊಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ, ಇರ್ಬೋದು. ಎಸ್. ಇನ್ನು ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಪಡೆಯಬೇಕು ಅಂತ ಮೈಸೂರಿನಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಸಿಎಂಗೆ ಮನವಿ ಮಾಡಿದ್ರಂತೆ. ಗೋಹತ್ಯೆ ನಿಷೇಧ ಕಾಯ್ದೆಯಿಂದ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಹೀಗಾಗಿ ವಾಪಸ್ ಪಡೀರಿ ಅಂತ ಅವರ ಮನವಿ. ಆಯಿತು, ಮಾಡಲಿ. ಮನವಿ ಮಾಡಿದವ್ರಿಗೇನು ಲಾಸ್ ಇಲ್ಲ. ಎಸ್, ನಾಳೆ ವಿಡ್ರಾ ಮಾಡಿದ್ಮೇಲೆ ಆಗ ಅನಾಹುತಕ್ಕೆ ಲಾಸ್ ಅನುಭವಿಸ್ಬೇಕಾದ್ರೆ ಅನುಭವಿಸ್ತಾರೆ. ರವಿವರ್ಮ ಕುಮಾರ್ ಏನು ಎಲೆಕ್ಷನ್ಗೆ ಬರಬೇಕಾಗಿಲ್ಲ, ಅವ್ರಿಗೇನಾಗಬೇಕು, ಅವ್ರಿಗೇನು ತೊಂದರೆ ಇಲ್ಲ. ಹೇಳೋದವ್ರ ಅಭಿಪ್ರಾಯ ಆದರೆ ಹೌದು, ಅದು ಅವ್ರ ಅಭಿಪ್ರಾಯ. ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಂ, ಮಾಡಿ ಆಮೇಲೆ ನೋಡೋಣ. ನೀವು ಮಾಡಿದ್ಮೇಲೆ ಆಗ್ಬೋದು, ಅದೇನು ಪೊಲಿಟಿಕಲಿ ಏನಾಗ್ಬೋದು ಅದನ್ನು ಫೈಟ್ ಮಾಡ್ತಾರೆ ಎಲ್ಲರೂ. 67 ಕೋಟಿ ರೂಪಾಯಿ ಮಂಜೂರು ಮಾಡಿರೋದು ಸರ್ ಮುಸ್ಲಿಂ ಸಮುದಾಯ ಭವನಗಳಿಗೆ. ಮಾಡಿ. ಬೇರೆ ಹಿಂದೂಗಳೆಲ್ಲ ಎಲ್ಲರೂ ಕೆರೆ ಒಣಗೋಗಿರೋದಿದ್ರೆ ಅಲ್ಲಿ ಮಾಡಲಿ. ಕೆರೆಗಳು ಎಲ್ಲ ಒಣಗೋಗಿರೋ ಜಾಗ ಇರುತ್ತಲ್ಲ ಅಲ್ಲಿಗೆ ಅಲ್ಲೊಂಚೂರು ಶಾಮಿಯಾನ ಗಿಮಿಯಾನ ಹಾಕ್ಕೊಂಡು ಏನು ಮಾಡ್ಬೇಕು ಸರ್? ಫಂಕ್ಷನ್ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಮಾಡಿಕೊಡೋದು ಮಾಡಲಿ. ಎಲ್ಲಿವರೆಗೂ ಕಾಂಗ್ರೆಸ್ ಆ ಥಾಟ್ ಪ್ರಾಸೆಸ್ಸಲ್ಲೇ ಇರ್ತೀರಿ, ಅನುಭವಿಸ್ತೀರಿ. ಕರ್ನಾಟಕ ಒಂದು ಉಳ್ಕೊಂಡಿದೆ, ಇಲ್ಲೂ ಒಂದು ಚರ್ನ್ ಆಗಬೇಕು. ಅದು ಆಗುತ್ತೆ ಯಾವಾಗಲೂ. ಆದಾಗ ಹೆಂಗಾಗತ್ತೆ ಅಂದರೆ ಬೇರೆ ರಾಜ್ಯಗಳಲ್ಲಾಗಿದೆಯಲ್ಲ ಹಂಗಾಗತ್ತೆ. ಕಳೆದ ಬಾರಿ ಇಲ್ಲಾಗಿದ್ದು ಬಿಡಿ, BJPಯವರ ಮೂರ್ಖತನದಿಂದ ಕೆಲವೆಲ್ಲ ನಡೆದಿರೋದಿಲ್ಲಿ. ಇರಲಿ. ಪಾಕಿಸ್ತಾನದ ಬೇಹುಗಾರಿಕೆ ಮಾಡ್ತಿದ್ರು ಅಂತ ಉಡುಪಿನಲ್ಲಿ ಒಂದು ಇಬ್ಬರನ್ನು ಬಂಧಿಸಿದ್ದಾರೆ. ಉತ್ತರ ಪ್ರದೇಶ ಮೂಲದವರಂತೆ ರೋಹಿತ್ ಮತ್ತು ಸಂತ್ರಿ ಅಂತ. ಅಲ್ಲಿ ಶಿಪ್ ಯಾರ್ಡಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರಂತೆ. ಮಾಹಿತಿನ ಪಾಕಿಸ್ತಾನಕ್ಕೆ ಕಳಿಸ್ತಿದ್ರಂತೆ. ಸಿಕ್ಕಾಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ 22ರಲ್ಲಿ ಶಿವಮೊಗ್ಗದ ದೊಡ್ಡಪೇಟೆಯಲ್ಲಿ ರಾಷ್ಟ್ರಧ್ವಜ ಸುಟ್ಟು ಹಾಕಿದ್ದ ಪ್ರಕರಣದಲ್ಲಿ A8 ಮೊಹಮ್ಮದ್ ಜಬೀವುಲ್ಲಾಗೆ 6 ವರ್ಷ ಮತ್ತು 5,000 ಹಾಗೂ A9 ನದೀಮ್ ಫೈಜಲ್ಗೆ 3 ವರ್ಷ ಮತ್ತು 2,000 ದಂಡ ವಿಧಿಸಿ ಶಿಕ್ಷೆ ಮತ್ತು ದಂಡ ವಿಧಿಸಿ NIA ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಮತ್ತು ಪ್ರತಿ ಟನ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸಿ ನಿನ್ನೆ ಗದಗದ ಲಕ್ಷ್ಮೇಶ್ವರ, ದಾವಣಗೆರೆ, ನ್ಯಾಮತಿ, ಹೊನ್ನಾಳಿಯಲ್ಲಿ ರೈತರೆಲ್ಲ ಪ್ರತಿಭಟನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಇವತ್ತು ಒಂದು ಕಾವೇರಿ ನಿವಾಸದಲ್ಲಿ ಸಭೆಯೆಲ್ಲ ಕೂಡ ಮಾಡಿದರು. ಆಮೇಲೆ ಮಾತಾಡಿದರು. ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಕೆ ತಿಳಿಸಿದ್ದೀನಿ ನಾನು. ಮಾರುಕಟ್ಟೆ ಫೆಡರೇಷನ್ ಮೆಕ್ಕೆಜೋಳ ಖರೀದಿಸೋಕೆ ಸೂಚಿಸಿದ್ದೀವಿ. ಕೇಂದ್ರಕ್ಕೂ ಕೂಡ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಕೇಂದ್ರದವ್ರು ಅವ್ರು ಖರೀದಿ ಮಾಡ್ತಾರಾ? ಅವ್ರು ಮಾಡಲ್ವೇನೋ? ಮಾಡಲ್ಲ ಸರ್. ಮತ್ತು ಕೇಂದ್ರಕ್ಕೆ ಯಾಕೆ ಪತ್ರ? ಅದು ಕೇಂದ್ರ ಓಪನ್ ಮಾಡೋಕ್ಕೆ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲ, ಕೇಂದ್ರ ಓಪನ್ ಮಾಡುತ್ತಾ? ಕೇಂದ್ರ ಇಲ್ಲ, ರಾಜ್ಯನೇ ಓಪನ್ ಮಾಡಬೇಕು ಸರ್. ಮತ್ತೆ ಕೇಂದ್ರಕ್ಕೆ ಯಾಕೆ ಗೊತ್ತಿಲ್ಲ. ನೀವು ಆಲ್ ರೈಟ್. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಕೂಡಲೇ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ, ಮಾರುಕಟ್ಟೆನಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನ ಕೂಡ ಬರೀತೀವಿ, ನೀವು ಆಮದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ, ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ, ಆಮದು ಮಾಡ್ಕೊಳ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ ಜಾತಕ ಪಕ್ಷದ ರೈತರು ಕಾಯ್ತಾ ಇದ್ದಾರೆ. ನಾವು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕುಗಳು ಬಂದ್ ಮಾಡೋ ಜೊತೆಗೆ 7 ಹೋಬಳಿ ಕೇಂದ್ರಗಳಲ್ಲಿ ಬಂದ್ ಬೆಂಗಳೂರಿನ ಪರಪ್ರಗ್ರಹಾರ ಅಲ್ಲ, ಶಿವಮೊಗ್ಗದ ಸೆಂಟ್ರಲ್ ಜೈಲಿನಲ್ಲೂ ಗಾಂಜಾ ಭರಾಟೆ ಇದೆ. ಎಲ್ಲ ಕಡೆ ಇರುತ್ತೆ ರೀ ಗಾಂಜಾ ದೊಡ್ಡ ಎಲ್ಲ ಕಡೆ ಇರುತ್ತಪ್ಪ. ಬಾಳೆಗೊನೆಗಳ ಮೂಲಕ ತರ್ತಿದ್ರಂತೆ. ಆ ದಿಂಡೊಳಕ್ಕೆ ಅದನ್ನು ಇಟ್ಬಿಟ್ಟು ಸಿಗರೇಟು ಗಾಂಜಾ ಎಲ್ಲ ಯಾರೋ ಕಂಡು ಹಿಡಿದ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ರೈಡ್ ಮಾಡೆಲ್ಲ ತೆಗೆದಿದ್ದಾರೆ. ಈಗ ತಕ್ಷಣಕ್ಕೆ ರೈಡ್ ಮಾಡಿ ತೆಗೀರಿ, ನೆಕ್ಸ್ಟ್ ಟೈಮ್ ಬೇರೆ ಮೆಥಡಲ್ಲಿ ಏನಾರ ತಂದ್ರೆ ಆಯ್ತು. ನಾವು ತಲೆ ಕೆಡ್ಸ್ಕೊಬೇಡಿ, ಡೋಂಟ್ ವರಿ, ಆಯ್ತಲ್ಲ. ಆಮೇಲೆ ಒಂದು 123 ಗ್ರಾಮ್ ಎಲ್ಲ ಸಿಕ್ಕಿದೆಯಂತೆ. ಇನ್ಯಾರ ಗಮ್ ಟೇಪ್ ಹಾಕ್ಕೊಂಡು ಒಳ ಉಡುಪಿನಲ್ಲಿ ಇಟ್ಕೊಂಡು ಬರ್ತಿದ್ದಂತೆ ಒಬ್ಬ SDA ಅರೆಸ್ಟ್ ಆಗಿದ್ದಾನೆ.
ಅರೆಸ್ಟ್ ಮಾಡಿ ಈಗ ಅವನನ್ನು ಗಿಸ್ಪೆಂಡ್ ಮಾಡಿದ್ರೆ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕು, ಅರೆಸ್ಟ್ ಮಾಡಿ ಡಿಸ್ಮಿಸ್ ಮಾಡಬೇಕು, ಒಳಗಾಕಬೇಕು ಅವನನ್ನು, ಅಷ್ಟೇ. ನಾಚಿಕೆ ಇಲ್ಲ ಅಂತ ಸಂಸದ ರಾಘವೇಂದ್ರ ಅವರು ದಿಗ್ಭ್ರಮೆ ವ್ಯಕ್ತಪಡಿಸ್ಬಿಟ್ಟಿದ್ದಾರಂತೆ. ಯಾಕೆ ಸರ್ ದಿಗ್ಭ್ರಮೆ? ಹೊಸದು ನೋಡ್ದಂಗೆ ಓ, ಗಾಂಜಾ ಕಾಂಗ್ರೆಸ್ ಬಂದ ಮೇಲೆ ಒಳಗೆ ಬರ್ತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಾಗೇನಿಲ್ಲ, ಹಾಗೇನಿಲ್ಲ. ನಿಮ್ಮ ಪಕ್ಷ ಇದ್ದಾಗಲೂ ಎಲ್ಲ ಸಪ್ಲೈ ಅಷ್ಟೇ. ಈ ಮಧ್ಯೆ ಬೆಂಗಳೂರಿನ ಪರಪ್ಪನಗರದ ವಿಡಿಯೋ ಹರಿಬಿಟ್ಟ ಆರೋಪದ ಮೇಲೆ ದರ್ಶನ್ ಆಪ್ತ ಯಾರನ್ನ ಧನ್ವೀರು ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ಏನಾಗುತ್ತೆ, ಒಂದು ಆಟೋನಲ್ಲಿ ಒಂದು 5 ರಿಂದ 6 ಬಾಳೆ ಗೊನೆ ಬರುತ್ತೆ. ಸೊ ಅದು ಇಲ್ಲ ಒಳಗಡೆ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಡೆಲಿವರಿಗೆ ಅಂತ ಅಂದ್ಬಿಟ್ಟು ತಂದಿದ್ವಿ ಅಂತಂದು ಡೆಲಿವರ್ ಮಾಡಿ ಮತ್ತೆ ವಾಪಸ್ ಹೋಗ್ತಾನೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಿದಾಗ ಆ ಬಾಳೆ ದಿಂಡೇನಿರುತ್ತೆ, ಆ ದಿಂಡಿನ ಒಳಗಡೆಗೆ ಹೋಲ್ ಮಾಡಿ ಸುಮಾರು 123 ಗ್ರಾಮ್ನಷ್ಟು ಗಾಂಜಾನ ಒಂದು ಕವರ್ನಲ್ಲಿ ಕಟ್ಟಿ ಹಾಕಿರ್ತಾರೆ. ಮತ್ತು ಒಂದು 40 ಸಿಗರೇಟ್ ಅದರೊಳಗಡೆನೂ ಕೂಡ ಗಾಂಜಾ ಇದೆ. ಅದನ್ನು ಕೂಡ ಬಾಳೆಹಣ್ಣು ಒಳಗಡೆನೇ ಇರ್ಬೋದು ನೋಡ್ರಪ್ಪ. ಅಲ್ಲೂ ಇಡಬಹುದೇನು? ಅವೆಲ್ಲ ಸಾಲಿಡ್ ಮೆಥಡಾಲಜಿಗಳು, ಹಳೆ ಸ್ಟೈಲ್. ಬಾಳೆಹಣ್ಣಲ್ಲೇ ಇರ್ಬೋದು, ಹೇಳಕ್ ಬರಲ್ಲ. ಆಲ್ ರೈಟ್, ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಕರೆಕ್ಟಾಗಿ ನಿಲ್ಲಿಸ್ಬೋದು ಸರ್, ಬಟ್ ಮಾಡೋದಿಲ್ಲ, ಸಾಧ್ಯನೇ ಇಲ್ಲ ಒಳಗೆ ಹೋಗೋಕ್ಕೇನುವೆ ಸ್ಟ್ರಿಕ್ಟ್ ಆಗಿ. ಸ್ಟ್ರಿಕ್ಟ್. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರ್ನಾಟಕದಿಂದ ಕೇರಳಕ್ಕೆ ಕಳ್ಳ ಸಾಗಣೆ ಮಾಡ್ತಿದ್ದ ಕಾರಿನಿಂದ 3.25 ಕೋಟಿ ರೂಪಾಯಿನ ಅಧಿಕಾರಿಗಳು ಸೀಸ್ ಮಾಡಿಬಿಟ್ಟಿದ್ದಾರೆ. ಕೋಳಿಕೋಡು ವಿಭಾಗದ ಕಸ್ಟಮ್ಸ್ ಅಧಿಕಾರಿಗಳು ಗುಪ್ತಚರ ಮಾಹಿತಿ ಮೇಲೆ ಬಂದಿದ್ದಂತೆ ವಯನಾಡು ಜಿಲ್ಲೆ ಮಾನಂದವಾಡಿನಲ್ಲಿ ಕಾರನ್ನು ತಡೆ ಹಿಡಿದಿದ್ದಾರೆ. ಯಾಕ್ರಪ್ಪ ಕಳ್ಳ ಸಾಗಾಣಿಕೆ ಮಾಡಿದ್ರಿ? ರಾಜ್ಯ ಸರ್ಕಾರಕ್ಕೆ ಹೇಳಿದ್ರೆ ಕೊಡ್ತಿರ್ಲಿಲ್ವಾ? ರಾಜ್ಯ ಸರ್ಕಾರ ವಯನಾಡ್ಗಲ್ವೇನ್ರಿ? ಓಕೆ, ಸುಮ್ಮನೆ ಕಳಿಸ್ಕೊಡೋರು. ಕಳ್ಳತನ ಬೇರೆ ಬೇರೆ ಮಾಡಕ್ಕೆ ಹೋಗ್ತಿರಲ್ಲಪ್ಪ, ರಾಜಾರೋಷವಾಗಿ ತಗೊಂಡೋಗ್ಬೋದಿತ್ತಲ್ರಯ್ಯ. ಏನ್ರಯ್ಯ ನೀವುಗಳು ಇರಬೇಕು, ಇಲ್ಲ ನಿಜವಾದ ಕಳ್ಳ ಸಾಗಾಣಿಕೆನೇ ಇರ್ಬೋದು. ಅಥವಾ ನಂಗೆ ಗೊತ್ತಿಲ್ಲಪ್ಪ, ನೆಕ್ಸ್ಟ್ ಇನ್ನೇನು ಎಲೆಕ್ಷನ್ ಹತ್ರ ಬಂತು, ಆಗಲೇ ಫಂಡ್ ಮೂವ್ ಆಗೋಕೆ ಸ್ಟಾರ್ಟ್ ಆಗ್ತಿರ್ಬೇಕು. ಈಗಿನ ದಿನ ಸರ್ ಇನ್ನೇನು ಮತ್ತೆ ತಯಾರಿ, ಗೊತ್ತಿಲ್ಲ ಏನು ಅಂತ. ಎಸ್. ಇನ್ನು ಮಾಹಿತಿ ಹಕ್ಕು ಕಾಯ್ದೆಯಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ 100 ಕಾಮಗಾರಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪಡೆಯೋಕೆ ರೈತ ನೋಡಿ ಏನ್ ಮಾಡಿದ್ದಾನೆ, ತಾನು ಸಾಕಿದಂತ ಹಸುವನ್ನೇ ಮಾರಾಟ ಮಾಡಿಬಿಟ್ಟಿದ್ದಾನೆ. ಇದೆಲ್ಲಾಗಿದೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ರೈತ BS ರವಿ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರಂತೆ. ಹಸುವನ್ನು ಮಾರಾಟ ಮಾಡಿದ್ದಾರೆ, ಬಂದಿರೋ ದುಡ್ಡನ್ನು ತಗೊಂಡ್ಬಿಟ್ಟು RTAಯಲ್ಲಿ ತಗೊಂಡ್ಬಿಟ್ಟು ಆ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ 25,000 ಖರ್ಚಾಗತ್ತಂತೆ. ಅದಕ್ಕೆ ಈಗ 32,000 ರೂಪಾಯಿ ಶುಲ್ಕವನ್ನೆಲ್ಲ ಕಟ್ಟಿ ತಗೊಂಡಿದ್ದಾರೆ ದಾಖಲೆಗಳು. ಈಗ ಈ ರೈತ ತಗೊಂಡಿದ್ದಾನಲ್ವಾ, ತಗೊಂಡಿದ್ದಾರೆ ಯುವಕ ಸರ್. ನೋಡ್ರಿ, ನಿಮ್ಮದು ಸಾಧನೆ ಮೆಚ್ತೀನಿ, ನಿಮ್ಮ ಡಿಟರ್ಮಿನೇಷನ್ ಮೆಚ್ತೀನಿ. 5 ವರ್ಷದ್ದೇನೋ ಪೇಪರ್ಸ್ ತಗೊಂಡಿದ್ದೀರಂತೆ. ಹೌದು. 1,00,000 ರೂಪಾಯಿದು ಒಂದು ಭ್ರಷ್ಟಾಚಾರ ನೀವು ಅದ್ರಲ್ಲಿ ಪ್ರೂವ್ ಮಾಡಿಸಿದ್ರೆ ಇದ್ರದ್ದು ಇಡೀ ದುಡ್ಡು ನಾನು ನಿಮಗೆ ವಾಪಸ್ ಕೊಡ್ತೀನಿ. ಓಕೆ, ಇಷ್ಟು ದುಡ್ಡು? ಹೌದು, ಬಿಕಾಸ್ ಆಫ್ ಯುವರ್ ಡಿಟರ್ಮಿನೇಷನ್. ಅವನು ಬೈಲಿಗೆ ಎಳಿಬೇಕು ಅನ್ನೋದು. ಹೌದು, ನಿಮ್ದು ಹಠ ಇದೆಯಲ್ಲ, ಎಳಿತೀನಿ ಬೈಗೆ ಅಂತ. ನೀವು ಹೇಳಿದ್ರೆ, ಪ್ರೂವ್ ಮಾಡಿದ್ರೆ ಆ ಎಂಟೈರ್ ಅಮೌಂಟ್ ಏನಿದೆ ಅದು ನಾನು ಕೊಡ್ತೀನಿ. ಇದು ಆಫರ್. ಓಕೆ, ಇದು ಗ್ಯಾರಂಟಿ. ಇದು ಗ್ಯಾರಂಟಿ ಆಕ್ಚುಲಿ. ಎಸ್. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನಡೆದ ಕಾಲ್ ತುಳಿದ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ವರದಿ ರದ್ದು ಕೋರಿ DNA ಸಲ್ಲಿಸಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಕುನ್ನಾ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಜುಲೈ 11ರಂದು ವರದಿ ಸಲ್ಲಿಸಿತ್ತು. ವರದಿಯಲ್ಲಿರುವ ಅಂಶಗಳನ್ನು ವಿರೋಧಿಸಿ ವರದಿ ರದ್ದು ಕೋರಿ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್ ಅರ್ಜಿಯನ್ನು ಸಲ್ಲಿಸಿತ್ತು. ನೋಡಿ, ಬೈಕ್ ನಿಯಂತ್ರಣ ತಪ್ಪಿ ಯುವತಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಯುವತಿ ಸಾವನ್ನಪ್ಪಿದ್ರೆ ಯುವಕನಿಗೆ ಗಾಯ ಆಗಿದೆ. ದಾವಣಗೆರೆಯಲ್ಲಿ ನಡೆದಿರೋ ಘಟನೆ, ಜಿಲ್ಲೆಯಲ್ಲಿ ಹೊರವಲಯದಲ್ಲಿ ಇಬ್ಬರು ಹೋಗ್ತಿದ್ರಂತೆ. ಹುಡುಗ ಹುಡುಗಿ ಜಗಳ ಆಡಿದ್ದಾರೆ. ಆಡ್ಕೊಂಡು ಅವನೇನೋ ತಿರ್ಕೊಂಡು ಜಗಳ ಆಡಿದ್ನೇನೋ, ನೇರಕ್ಕೆ ಹೋಗಿ ಕಂಬಕ್ಕೆ ಹೊಡೆದ್ಬಿಟ್ಟ. ಕಂಬಕ್ಕೆ ಹೊಡೆದ್ರೆ ಅವಳು ಸತ್ತೋಗ್ಬಿಟ್ಟು ಇವನು ಗಾಯ ಆಗಿದೆ. ಈಗ ಅವ್ರ ಮನೆಯವ್ರು ಕೇಸ್ ಹಾಕಿದ್ದಾರೆ. ಫಸ್ಟ್ ಪಾಪ ಅವಳು ಯಾರೋ ಫ್ರೆಂಡ್ ಬೈಕಲ್ಲಿ ಹೋಗ್ತಾ ಇದ್ಲಂತೆ ಸರ್, ನಿನ್ನ ಜೊತೆ ಜಗಳ ಮಾಡಿಬಿಟ್ಟು ಆಮೇಲೆ ಅವ್ನು ಹೋಗಿ ನಡು ನಿಲ್ಲಿಸ್ಬಿಟ್ಟು ಮತ್ತೆ ಅವ್ನ ಬೈಕ್ ಮೇಲೆ ಹಚ್ಕೊಂಡು ಹೋಗಿದ್ದಾನೆ. ಏನೋ ಒಟ್ಟಲ್ಲಿ ಹಿಂಗೆ ಆಗಿದೆ ಈಗ ಪಾಪ. ಓಕೆ.